ಬಿಸಾಕ್ಬೇಕಂತೆ. ಅಲ್ಲ ಕಣ್ಣ, ನೀನ್ ಕಸ ತಗೊಂಡೋಗ್ ಬೋರಿಗೆ ಬಿಸಾಕಿ ಆ ಬೋರಿನಲ್ಲೆಲ್ಲ ಕಸ ತುಂಬಿಕೊಂಡು ನೀರೋಗೋ ಜಾಗ ಇಲ್ದಿರೆ ಆ ಸೊಳ್ಳೆಗಳೆಲ್ಲ ತುಂಬಿಕೊಂಡು ದುರ್ವಾಸನೆ ಬಂದು ಆರೋಗ್ಯ ಎಲ್ಲ ಹಾಳಾಗ್ತಾ ಇರೋದು. ಈ ಕಸನ ಎಲ್ಲಂದ್ರಲ್ಲಿ ಹಾಕ್ಬಾರ್ದು. ಬುದ್ಧಿ ಇದೆಯಾ ನಿನ್ಗೆ? ಕಸದ ಗಾಡಿ ಬಂದ್ರೆ ಮಾತ್ರ ಕಸದ ಗಾಡಿಗೆನೆ ಕಸ ಹಾಕ್ಬೇಕು. ನೋಡು, ಮೋರಿ ಇರೋದು ಮಳೆ ನೀರು ಬಂದ್ರೆ ಹೋಗೋದಿಕ್ಕೆ, ಕಸ ಹಾಕಲ್ಲ. ಗೊತ್ತಾಯ್ತಿಲ್ಲ? ಒಂದು ಹಸಿರು ಡಬ್ಬಿ, ಒಂದು ಕೆಂಪು ಡಬ್ಬಿ, ಒಂದು ನೀಲಿ ಡಬ್ಬಿ ಹಿಡ್ಕೊಂಡ್ಬಿಟ್ಟಿದ್ಯಾ? ನೋಡಪ್ಪ, ಹಸಿರು ಡಬ್ಬಿನಲ್ಲಿ ಇರೋದು ಹಸಿ ಕಸ, ಆ ನೀಲಿ ಡಬ್ಬಿನಲ್ಲಿ ಇರೋದು ಒಣ ಕಸ, ಈ ಕೆಂಪು ಡಬ್ಬಿನಲ್ಲಿ ಇರೋದು ಸ್ಯಾನಿಟರಿ ಕಸ. ಹೇಳು ಅಕ್ಕ, ನೀನೇನೋ ಈ ಕಸನೆಲ್ಲ ವಿಂಗಡಣೆ ಮಾಡಿರ್ತೀಯ. ಹೌದು. ಅವ್ರು ಕಸದ ಗಾಡಿ ಕೊಟ್ಟು ಅವ್ರು ಏನ್ ಮಾಡ್ತಾರೆ? ಎಲ್ಲ ತಗೊಂಡು ಸೇರ್ತು ಒಂದೇ ಸುರಿತಾರಪ್ಪ. ಇಲ್ಲಿ ನೋಡಪ್ಪ, ಸೂರ್ಯಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಾನು ನಿನಗೆ ತಿಳಿಸ್ಕೊಡ್ತೀನಿ, ಕೇಳು. ಹೇಳಕ್ಕ. ಈ ಹಸಿರು ಡಬ್ಬಿನಲ್ಲಿರೋದು ಹಸಿ ಕಸ. ಹಸಿ ಕಸ ಅಂದ್ರೆ ಏನು ಅಂತ ಅನ್ನೋದನ್ನ ಮೊದಲು ನಾನು ಹೇಳ್ತೀನಿ, ಈ ತಲೆನಲ್ಲಿ ಇಟ್ಕೊ. ಆಯ್ತು, ಹೇಳಕ್ಕ. ಹಸಿ ಕಸ ಅಂದ್ರೆ ಏನಪ್ಪ ಅಂದ್ರೆ, ಇವಾಗ ದಿನನಿತ್ಯ ನಮ್ಮ ಮನೆಗಳಲ್ಲಿ ಬಳಸೋ ಅಂತದ್ದು ಏನೇನ್ ಬಳಸ್ತೀವಿ ಹೇಳು? ತರಕಾರಿ, ಹಣ್ಣು, ಸೊಪ್ಪು, ಈ ಸಿಪ್ಪೆಗಳು. ಈ ತರಕಾರಿ ಬಳಸೋದ್ರಿಂದ ಬರೋ ವೇಸ್ಟ್ಗಳನ್ನೆಲ್ಲ ಏನ್ ಮಾಡ್ತೀವಿ? ಕಸಕ್ಕೆ ಹಾಕ್ತಿವಿ. ಹಣ್ಣುಗಳೆಲ್ಲ ಸುರಿದ್ಮೇಲೆ ಚಿಪ್ಪೆನ ಏನ್ ಮಾಡ್ತೀವಿ? ಕಸಕ್ಕೆ ಹಾಕ್ತಿವಿ. ಅದಾದ್ಮೇಲೆ ಇನ್ನೊಂದೈತೆ, ಈ ರಾತ್ರಿ ತಗೊಳ್ಬ ಅಂತ ಉಳಿದಿರ್ತಾವೆಲ್ಲ, ಅನ್ನ, ಮುದ್ದೆ, ಸಾರು, ಮಜ್ಜಿಗೆ, ಹುಳಿ ಅಂತ ಅಂದ್ಬಿಟ್ಟು ಇವನ್ನೆಲ್ಲ ಏನ್ ಬೆಳಗ್ಗೆ ಎದ್ದು ಬಿಸಿ ಮಾಡ್ಕೊಂಡು ತಿಂತೀವ ನಾವು? ಕಾಲ ಎಲ್ಲ ಹೋಯ್ತು. ಈಗೇನ್ ಮಾಡ್ತಾರೆ? ಅದನ್ನ ಕಸ ಡಬ್ಬಿಗೆ ಎಸ್ಕೊಂಡು ಬಿಡ್ತಾರೆ. ಆಯ್ತಾ? ಅದೆಲ್ಲ ಹಸಿ ಕಸ ಅಂತ ಅಂತಾರಪ್ಪ. ಸರಿ ಅಕ್ಕ, ಈ ಒಣ ಕಸ ಅಂದ್ರೇನು? ಒಣ ಕಸ ಅಂದ್ರೆ ಹಿಂಗೇನಪ್ಪ, ಮನೆಯಲ್ಲಿ ಹಾಲ್ ಪ್ಯಾಕೆಟ್ ತರ್ತೀವಿ, ಎಣ್ಣೆ ಪ್ಯಾಕೆಟ್ ತರ್ತೀವಿ, ನೀರ್ ಬಾಟ್ಲು ಕುಡಿತೀವಿ, ಅದನ್ನೆಲ್ಲ ನಾವೇನ್ ಮಾಡ್ತೀವಿ? ವೇಸ್ಟ್ ಡಬ್ಬಿಗೆ ಹಾಕ್ಬಿಡ್ತೀವ. ಈ ಮರದ ತುಂಡು, ಮತ್ತೆ ಪೇಪರು, ರೆಡ್ ಬಾಕ್ಸ್, ಈ ಕಬ್ಬಣ, ಈ ಹಳೆ ಬಟ್ಟೆಗಳು, ತುಂಬಾ ದಿವಸಗಳಲ್ಲಿ ಕೂಡ ಕೊಳಿದೇ ಇರುವಂತ ವಸ್ತುಗಳು ಯಾವ್ದ್ಯಾವ್ದು ಇರ್ತಾವೋ ಅವೆಲ್ಲ ಒಣ ಕಸ ಅಂತ. ಹೌದನಕ್ಕ. ಆಮೇಲೆ ಈ ಸ್ಯಾನಿಟರಿ ಕಸ ಅಂದಲ್ಲ, ಈ ಸ್ಯಾನಿಟರಿ ಕಸ ಅಂದ್ರೆ ಏನು? ಇದೇ ಮುಖ್ಯ ನೋಡಿ. ಈ ಸ್ಯಾನಿಟರಿ ಕಸ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ನೋಡಿ. ನಾನು ಹೇಳ್ತೀನಿ ನೋಡಿ, ಸ್ಯಾನಿಟರಿ ಕಸ ಅಂದ್ರೆ ಈ ನಿಂಗೆಲ್ಲ ಡೈಪರ್ ಬಳಸ್ತಾರ ಮಕ್ಕಳಿಗೆ, ದೊಡ್ಡ ದೊಡ್ಡ ಏಜ್ ಆಗಿರೋ, ಈ ವಯಸ್ಸಾಗಿರೋ ಅವ್ರಿಗೆಲ್ಲ ಡೈಪರ್ಗಳು ಬಳಸ್ತಾರ. ಈ ಡೈಪರು ಮತ್ತೆ ಕ್ರಿಮಿನಾಟಕ ಇದೆಲ್ಲ ಔಷಧಿಗಳು ಹೊಡಿತಾರಲ್ಲ ಗಿಡಗಳಿಗೆ, ಆ ಪೇಂಟಿಂಗ್ ಬಾಕ್ಸ್, ಮನೆಯಲ್ಲಿ ಜಿರಳೆ ತಿಗಣೆ ಜಾಸ್ತಿ ಆಯ್ತು ಅಂತ ಔಷಧಿ ಹೊಡಿತೀವ, ಆ ಡಬ್ಬಿಗಳನ್ನೆಲ್ಲ ಯಾಕಂದ್ರೆ ಬಿಸಾಡ್ಬಿಡ್ತೀವ. ಆಮೇಲೆ ಈ ಗ್ಲೌಸ್ಗಳು, ಮಾತ್ರೆ ಡಬ್ಬಿ, ಮತ್ತೆ ಈ ಔಷಧಿ ಎಲ್ಲ ಕುಡಿದ್ಮೇಲೆ ಬಾಟ್ಲಿ ಬಿಸಾಕ್ತಿವ. ಇದೆಲ್ಲ ಸ್ಯಾನಿಟರಿ ಕಸ ಅಂತ ಅಂತಾರಪ್ಪ. ಅಕ್ಕ, ನೀನ್ ಈಗೆಲ್ಲ ಹೇಳ್ದಲ್ಲ, ಈ ಕಸನೆಲ್ಲ ಅವ್ರು ತಗೊಂಡೋಗಿ ಕಸದ ಗಾಡಿಯವರು ಏನು ಮಾಡ್ತಾರೆ? ನೋಡಪ್ಪ, ನಾವು ಹಸಿ ಕಸನೇ ಬೇರೆ, ಒಣ ಕಸನೇ ಬೇರೆ, ಸ್ಯಾನಿಟರಿ ಕಸನೇ ಬೇರೆ ಅಂತ ನಾವು ಬೇರೆ ಬೇರೆ ಮಾಡಿಕೊಡ್ಲೇಬೇಕು ಕಸದವ್ರಿಗೆ. ಯಾಕೆ ಅಂತಂದ್ರೆ ಅವ್ರೇನ್ ಮನುಷ್ಯ ಅಲ್ವಾ? ನಮ್ಮಲ್ಲಿ ಮನುಷ್ಯ ತಾನೆ ಅವರು. ನಮಗೆ ಅವ್ರ ಆರೋಗ್ಯವಾಗಿ ಇರ್ಬೇಕು ಅಲ್ವೇ? ಎಲ್ಲ ಒಟ್ಟು ಮಾಡಿ ಕಸ ತಗೊಂಡೋಗಿ ಕೊಟ್ಬಿಟ್ರೆ ಅದ್ರಿಂದ ಏನ್ ಪ್ರಯೋಜನ? ಏನಿಗೂ ಉಪಯೋಗ ಬರೋದಿಲ್ಲ. ಅದೇ ನೀನು ಇದೇ ಕಸನ ಬೇರೆ ಬೇರೆ ಮಾಡಿ ಕೊಟ್ರೆ, ಆ ಪೌರ ಕಾರ್ಮಿಕರು ತಗೊಂಡೋದ್ರೆ ಅಲ್ಲಿ ಘನತೆ ಅಂತ ಒಂದಿದೆ. ಈ ವಿಂಗಡಣೆ ಮಾಡಿರುವಂತ ಕಸನೆಲ್ಲ ತಗೊಂಡೋಗಿ ಹಸಿ ಕಸನೆಲ್ಲ ತಗೊಂಡೋಗಿ ಒಂದ್ ಕಡೆ ಸುರಿತಾರೆ. ಸುರಿದು ಆ ಕಸದಲ್ಲಿ ಕಾಂಪೋಸ್ಟ್ ಗೊಬ್ಬರ ಮಾಡ್ತಾರೆ. ಗೊಬ್ಬರದಿಂದ ಏನು ಉಪಯೋಗ ಆಯ್ತದಕ್ಕ? ಗೊಬ್ಬರದಿಂದ ಉಪಯೋಗ ಮನೆ ಮುಂದೆ ತರಕಾರಿ ಬೆಳೆಯಕ್ಕೆ ಉಪಯೋಗಿಸ್ಬೋದು, ಹೂವು ಬೆಳಿಬಹುದು, ಒಂದಲ್ಲಿ ಗೊಬ್ಬರವಾಗಿ ಯೂಸ್ ಮಾಡ್ಬೋದು, ಗದ್ದೆಗೆ ಹಾಕ್ಬೋದು. ಯೂಸ್ ಆಯ್ತಾ ಇದೆ? ಬಹಳ ತಿಳ್ಕೊಂಡ್ಯಾಕ. ಹಂಗೇನಿ ಈ ಒಣ ಕಸ ಏನ್ ಮಾಡ್ತಾರ ಹೇಳ್ಬಿಡು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡು. ಈ ಒಣ ಕಸಗಳನ್ನೆಲ್ಲ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿ ಅದನ್ನ ಮರುಬಳಕೆಗೆ ವಿಲೇವಾರಿ ಮಾಡ್ತಾರೆ.
ಅದರಿಂದ ಬರೋ ಹಣನೆಲ್ಲ ತಗೊಂಡು ಆಯಾ ಪಂಚಾಯತಿಗಳು ಅಭಿವೃದ್ಧಿಗೆ ಬಳಸ್ತಾರೆ. ಹೌದೇನಕ್ಕ? ಅಕ್ಕ, ಈಗ ಈ ಸ್ಯಾನಿಟರಿ ಕಸ ಅಂದಲ್ಲ, ಸ್ಯಾನಿಟರಿ ಕಸ ಅದನ್ನ ಏನ್ ಮಾಡ್ತಾರೆ ಕೂಡಿಸಿ ಹೇಳಕ್ಕ? ಅದನ್ನು ಹೇಳ್ತೀನಪ್ಪ, ಹೇಳ್ದೆ ಬಿಟ್ಬಿಡ್ತೀನ. ಇಲ್ಲಿ ನೋಡಿ, ಸ್ಯಾನಿಟರಿ ಕಸ ನಮ್ಮ ಪರಿಸರಕ್ಕೆ ಯಾವ ಹಾನಿನೂ ಬರ್ದೇ ಇರೋ ಹಾಗೆ ಅದನ್ನ ನಾಶ ಮಾಡ್ಬಿಡ್ತಾರೆ. ತಿಳಿದು ತಿಳ್ಕೊಂಡೆ ಕಣಕೋ. ತಿಳಿದ? ಈಗ ಇಷ್ಟೆಲ್ಲ ನೀನ್ ತಿಳ್ಕೊಂಡೆ. ಆದ್ರೆ ಕಸದ ರಸವನ್ನ ತೆಗೆಯೋದಿಕ್ಕೆ ನೀವೆಲ್ಲರೂ ಇವತ್ತು ನಮ್ ಜೊತೆಗೆ ಕೈ ಜೋಡಿಸ್ತೀರಾ ಇಲ್ವಾ? ವಿಷಯ ತಿಳ್ಕೊಂಡೆ ಕಣಕ. ನಾನು ಇನ್ನು ಮೇಲೆ ಕಸನ ಒಣ ಕಸ ಬೇರೆ, ಹಸಿ ಕಸ ಬೇರೆ, ಸ್ಯಾನಿಟರಿ ಕಸ ಬೇರೆ ಡಿವೈಡ್ ಮಾಡಿ ಕಸದ ಗಾಡಿಯಲ್ಲೇ ಬಂದ್ಮೇಲೆ ಕಾದಿತ್ತು ಕಸದ ಗಾಡಿಯರಿಗೆ ಕೊಡ್ತೀನಿ ಕಣಕ. ಎಲ್ ಬೇಕಲ್ಲಿ ತಗೊಂಡೋಗಿ ಬಿಸಾಕಲ್ಲ. ಇವತ್ತಿಂದನೇ ಈ ಕೆಲಸ ಮಾಡ್ತೀನಿ. ನೀವೆಲ್ಲರೂ ಕೈ ಜೋಡಿಸ್ತೀರಾ ತಾನೇ? ಕೈ ಜೋಡಿಸ್ತೀರಾ? ಎಲ್ಲರೂ ಕಸನ ವಿಂಗಡಣೆ ಮಾಡ್ಬೇಕು. ಹಸಿ ಕಸ ಬೇರೆ, ಒಣ ಕಸ ಬೇರೆ, ಸ್ಯಾನಿಟರಿ ಕಸ ಬೇರೆ ಮಾಡಿ ಕಸದ ಗಾಡಿಯವರಿಗೆ ಕೊಡಿ. ಆದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಹಳ್ಳಿನೂ ಚೆನ್ನಾಗಿರುತ್ತೆ. ಇಡೀ ಮೈಸೂರು ಚಾಲನೆಯಲ್ಲಿ ನಿಮ್ಮ ಹಳ್ಳಿ ಸ್ವಚ್ಛತೆ ಎಂದು ಹೆಸರು ಬರುತ್ತೆ. ಏನಂತೀರಾ? ಮಾಡ್ತೀನಿ. ಅಂಚೆ ನಾಗರಿಕ ಬಂಧುಗಳೇ, ನಿಮಗಾಗಿ ರಮ್ಮನಹಳ್ಳಿ ಪಟ್ಟಣ ಪಂಚಾಯತಿ ವತಿಯಿಂದ ಒಂದು ಬೀದಿ ನಾಟಕವನ್ನು ಏರ್ಪಡಿಸಿದ್ದೀವಿ. ಇದರ ಉದ್ದೇಶ ಸ್ವಚ್ಛ ಭಾರತ ಅನ್ನೋದು ಮಹಾತ್ಮ ಗಾಂಧೀಜಿಯವರು ಕಂಡ ಕನಸು. ಅವರ ಕನಸನ್ನು ನನಸು ಮಾಡತಕ್ಕದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಅಂಚನಹಳ್ಳಿ ಸ್ವಚ್ಛ ಗ್ರಾಮ ಆಗಬೇಕು, ರಮ್ಮನಹಳ್ಳಿ ಪಂಚಾಯತಿ ಸ್ವಚ್ಛ ಪಂಚಾಯತಿ ಆಗಬೇಕು, ಮೈಸೂರು ಜಿಲ್ಲೆ ಸ್ವಚ್ಛ ಮೈಸೂರು ಜಿಲ್ಲೆ ಆಗಬೇಕು, ಕರ್ನಾಟಕ ಆಗಬೇಕು, ಸ್ವಚ್ಛ ಕರ್ನಾಟಕ ಆಗಬೇಕು, ಸ್ವಚ್ಛ